ಮಂಡ್ಯ ಬಿಜೆಪಿ ಟಿಕೆಟ್ಗೆ ಮತ್ತೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ನನಗೆ ಮಂಡ್ಯ ಬಿಜೆಪಿ ಟಿಕೆಟ್ ಸಿಗುವ ನಿರೀಕ್ಷೆ ಇದೆ ಅಂತ ಪರೋಕ್ಷವಾಗಿ ಮಂಡ್ಯ ಅಭ್ಯರ್ಥಿ ನಾನೇ ಅಂತಿದ್ದಾರೆ ಸಂಸದೆ ಸುಮಲತಾ. ನನಗೆ ಟಿಕೆಟ್ ಬೇಕು ಅಂತಂದ್ರೆ ಹಲವಾರು ಆಯ್ಕೆಗಳಿವೆ. ನಾನು ಟಿಕೆಟ್ ಪಡಿಬೇಕು ಅಂತಂದ್ರೆ ಕಷ್ಟವಾದ ವಿಷಯ ಅಲ್ಲ. ಮಂಡ್ಯದಲ್ಲಿ ಬಿಜೆಪಿ ಪಕ್ಷ ಕಟ್ಟಬೇಕು ಅನ್ನೋದು ನಮ್ಮ ಬಯಕೆ ಅಂತ ಸಂಸದೆ ಸುಮಲತಾ ನುಡಿದಿದ್ದಾರೆ. ಅಂತೆ ಕಂತೆಗಳಿಗೆಲ್ಲ ನಾನು ಉತ್ತರ ಕೊಡೋದಕ್ಕೆ ಹೋಗಲ್ಲ. ಮತ್ತೆ ದೋಸ್ತಿಗಳಿಗೆ ಹೇಳಿಕೆ ಮೂಲಕ ಪರೋಕ್ಷವಾಗಿ ಸುಮಲತಾ ಸಂದೇಶ ಕೊಡ್ತಾ ಇದ್ದು ದೋಸ್ತಿ ನಾಯಕರಿಗೆ ಮಂಡ್ಯ ಟಿಕೆಟ್ ವಿಚಾರ ಮತ್ತಷ್ಟು ಗಂಟಾಗ್ತಾ ಇದೆ. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದೀವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ಖಂಡಿತ ಇದೆ, ಖಂಡಿತ ಇದೆ. ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದ್ರೆ ನನಗೆ ಹಲವಾರು ಆಪ್ಷನ್ಸ್ ಇದೆ ನನ್ನ ಮುಂದೆ. ಎಲ್ಲಾದ್ರೂ ನಿಂತ್ಕೋಬೇಕು, ಯಾವ್ದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದ್ರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನ ಉಳಿಸ್ಕೋಬೇಕು. ಬಿಜೆಪಿ ಮಂಡ್ಯದಲ್ಲಿ ಒಂದು ಪಕ್ಷವನ್ನ ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಕನ್ಫರ್ಮ್. ನಾನು ಅವತ್ತೇ ಹೇಳಿದ್ದೆ, ಕನ್ಫರ್ಮ್ ಮಾಡಬೇಕಾಗಿರೋದು ನಾನಲ್ಲ. ನಾನು ಇದಕ್ಕೆ ಒಂದು ಫೈಟ್ ಮಾಡ್ತಾ ಇದ್ದೀನಿ, ಬಿಜೆಪಿ ಉಳಿಸ್ಕೋಬೇಕು ಅನ್ನೋದನ್ನ. ಕನ್ಫರ್ಮ್ ಮಾಡಬೇಕಾಗಿರೋದು ಬಿಜೆಪಿ ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.